ಮತ್ತೆ ಕೊಲೆಸ್ಟ್ರಾಲ್ ಹೈ ಕೊಲೆಸ್ಟ್ರಾಲ್ ಆಗೋ ಸಾಧ್ಯತೆ 70% ಇರುತ್ತೆ. ರಿಸ್ಕ್ ಇರಬೇಕಾದ್ರೆ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗೋ ರಿಸ್ಕ್ ಕೂಡ ಜಾಸ್ತಿ ಇರುತ್ತೆ. ಏನೇ ಫುಡ್ ಹ್ಯಾಬಿಟ್ಸ್ ಮಾಡ್ಕೊಂಡ್ರು ಅದನ್ನ ನೀವು ಲೈಫ್ ಲಾಂಗ್ ಮಾಡೋ ತರ ಇರುತ್ತೆ. ತುಪ್ಪ ಚೀಸ್ ನ ಸ್ವಲ್ಪ ಬಳಕೆ ಕಡಿಮೆ ಮಾಡಿ. ಈಗ ಪಿಸಿಒಎಸ್ ಪ್ರಾಬ್ಲಮ್ ಅನ್ನೋದು ಕಾಮನ್ ಆಗೋಗಿದೆ. ತುಂಬಾ ಜನಕ್ಕೆ ಅವ್ರ ಸಮಸ್ಯೆ ಇದೆ, ಏನ್ ತಿನ್ಬೇಕು ಮತ್ತೆ ಏನ್ ತಿನ್ಬಾರ್ದು ಅಂತ ಗೊತ್ತಿರಲ್ಲ. ಸೊ ಏನನ್ನ ಜಾಸ್ತಿ ತಿನ್ಬೇಕು, ಜೊತೆಗೆ ಏನನ್ನ ತಿನ್ಲೇಬಾರ್ದು ಸಮಸ್ಯೆ. ಈ PCOS ಅನ್ನೋದು ವಿ ಕಾಲ್ ದಟ್ ಆಸ್ ಅ ಎಂಡ್ಯೂರಿಂಗ್ ಡಿಸೀಸ್ ಅಂತ. ಎಂಡ್ಯೂರಿಂಗ್ ಡಿಸೀಸ್ ಅಂದ್ರೆ ಒಂದ್ಸತಿ ಬಂತು ಅಂತಂದ್ರೆ, ಈಗ ಡಯಾಬಿಟಿಸ್ ಒಂದ್ಸತಿ ಬಂದ್ರೆ ಏನೋ 3 ತಿಂಗಳ ಇದ್ಬಿಟ್ಟು ಹೊಟ್ಟೋಯ್ತು ಅನ್ನೋ ತರ ಇಲ್ಲ, ಲೈಫ್ ಲಾಂಗ್ ಅದು ಇದ್ದೇ ಇರುತ್ತೆ. ಈ BP ಶುಗರ್ ಆ ತರ. ವೆರಸ್ ಫಾರ್ ಎಕ್ಸಾಂಪಲ್ ಒಂದು ಮಲೇರಿಯಾ ಬಂತು, ಡೆಂಗಿ ಬಂತು ಅಂದ್ರೆ ಒಂದು 15 ಡೇಸ್ ಇದ್ಬಿಟ್ಟು ಹೋಗ್ಬಿಡುತ್ತೆ. ಸೊ PCOS ಇಟ್ಸ್ ಅ ಲಾಂಗ್ ಸ್ಟ್ಯಾಂಡಿಂಗ್ ಎಂಡ್ಯೂರಿಂಗ್ ಡಿಸೀಸ್. ಸೊ ಈಗ PCOS ಅಂತ ಬಂದಿರೋ ಹೆಣ್ಮಕ್ಳಲ್ಲಿ ಮುಂದೆ ಆಗುವಂಥ ಕಾಂಪ್ಲಿಕೇಶನ್ಸ್ ಏನಂದ್ರೆ, ಒಂದು ವೆಯ್ಟ್ ಗೇನು, ಇನ್ನೊಂದು ಇನ್ಸುಲಿನ್ ರೆಸಿಸ್ಟೆನ್ಸು, ಮತ್ತೆ ಡಯಾಬಿಟೀಸ್ ಬರುವಂಥ ಸಾಧ್ಯತೆ ಆಲ್ಮೋಸ್ಟ್ 16% ಇರುತ್ತೆ. ಮತ್ತೆ ಕೊಲೆಸ್ಟ್ರಾಲ್ ಹೈ ಕೊಲೆಸ್ಟ್ರಾಲ್ ಆಗೋ ಸಾಧ್ಯತೆ 70% ಇರುತ್ತೆ. ಸೊ ಈ ಕೊಲೆಸ್ಟ್ರಾಲ್ ಮತ್ತೆ BP ಬರೋ ಸಾಧ್ಯತೆ 10ರಿಂದ 40% ಇರುತ್ತೆ. ಸೊ ಇವೆಲ್ಲ ಇಷ್ಟೊಂದು ರಿಸ್ಕ್ ಇರಬೇಕಾದ್ರೆ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗೋ ರಿಸ್ಕ್ ಕೂಡ ಜಾಸ್ತಿ ಇರುತ್ತೆ PCOSನವ್ರಿಗೆ. ಸೊ ಹಾಗಾಗಿ ಈ ಗೈಡ್ಲೈನ್ಸ್ ಮೇಲೆ ನಾವು ಏನು ಮಾಡ್ತೀವಿ, PCOS ಇರೋರಿಗೆ ನೀವು ಏನೇ ಫುಡ್ ಹ್ಯಾಬಿಟ್ಸ್ ಮಾಡ್ಕೊಂಡ್ರು ಅದನ್ನ ನೀವು ಲೈಫ್ ಲಾಂಗ್ ಮಾಡೋ ಥರ ಇರಬೇಕು. 3 ತಿಂಗಳಿಗೆ ಮಾತ್ರ ನೀವು ಡಯಟ್ ಮಾಡಿಬಿಟ್ಟು ಸಣ್ಣ ಆಗ್ಬಿಡಿ, ಮಕ್ಕಳಾಗ್ಬಿಡುತ್ತೆ, ಆಮೇಲೆ ಪೀರಿಯಡ್ ಸರಿ ಹೋಗ್ಬಿಡುತ್ತೆ, ನೆಕ್ಸ್ಟ್ 1 ವರ್ಷ ಆದ್ಮೇಲೆ ತಿರ್ಗಾ ಚೆನ್ನಾಗಿ ತಿನ್ನಿ ಅಂತ ಹೇಳೋಕ್ಕಾಗಲ್ಲ. ಸೊ ವಾಟ್ ಎವರ್ ಡಯಟ್ ವಿ ಟೆಲ್ ಹ್ಯಾಸ್ ಟು ಬಿ ಅ ಲಾಂಗ್ ಟರ್ಮ್ ಡಯಟ್. ಅವ್ರಿಗೆ ಅಕ್ಸೆಪ್ಟ್ ಆಗಬೇಕು. ಫಸ್ಟ್ ಆಫ್ ಆಲ್ ಅವ್ರು ಅಕ್ಸೆಪ್ಟ್ ಮಾಡ್ಕೋಬೇಕು, ನಾನು ಓವರ್ ಆಲ್ ಲೈಫ್ನಲ್ಲಿ ಇಂತಿಂಥದನ್ನ ಸ್ವಲ್ಪ ಕಡಿಮೆ ಮಾಡಲೇಬೇಕು, ಇಂತಿಂಥದ್ದು ಎಷ್ಟು ಬೇಕಾದ್ರೂ ತಿನ್ಬೋದು ಅಂತ ನಾವು ಅದನ್ನ ಅರ್ಥ ಮಾಡಿಸ್ತೀವಿ. ಈ PCOS ಇರೋರಿಗೆ ಜನರಲ್ ಆಗಿ ನಾನು ಹೇಳೋದೇನೆಂದರೆ, ಇಂಥ ತಿನ್ನಲೇಬೇಡ, ನಿಂಗೆ ಶುಗರ್ ಬರುತ್ತೆ ಸ್ವೀಟ್ ತಿನ್ಬೇಡ ಅಂತ ನಾನು 20 ವರ್ಷದ ಹುಡುಗಿಗೆ ಹೇಳೋಕ್ಕಾಗಲ್ಲ. ಅವ್ರಿಗೆ ತುಂಬ ಬೇಜಾರಾಗ, ನೀನು ಕೇಕ್ ತಿನ್ನಲೇಬೇಡ, ನೀನು ಚಾಟ್ಸ್ ತಿನ್ನಲೇಬೇಡ ಅಂತ ಹೇಳೋಕ್ಕಾಗಲ್ಲ. ಸೊ ವಾಟ್ ವಿ ಡೂ ಇಸ್, ನೀವು ಯಥೇಚ್ಛವಾಗಿ ಎಷ್ಟು ಬೇಕಾದ್ರೂ ತಿನ್ಬೋದು, ಯಾವಾಗ ಬೇಕಾದ್ರೂ ತಿನ್ಬೋದು, ಲೈಫ್ ಲಾಂಗ್ ತಿನ್ಬೋದು ಅಂದರೆ ವೆಜಿಟೇಬಲ್ಸ್. ಮತ್ತು ಶುಗರ್ ನಾರ್ಮಲ್ ಆಗಿತ್ತು ಅಂದರೆ ಫ್ರೂಟ್ಸ್ ಕೂಡ ತಿನ್ಬೋದು. ಅಟ್ಲೀಸ್ಟ್ ಮಿನಿಮಮ್ ವೀಕ್ಲಿ 2 to 3 ಡೇಸ್ ಎನಿ ಕೈಂಡ್ ಆಫ್ ಫ್ರೂಟ್ಸ್ ತಿನ್ಬೋದು. ಮತ್ತು ವೆಜಿಟೇಬಲ್ಸ್ ಆಯಿತಾ, ಆಲ್ ಗ್ರೀನ್ ಲುಕಿಂಗ್ ವೆಜಿಟೇಬಲ್ಸ್, ರಾ ವೆಜಿಟೇಬಲ್ಸ್ ತಿನ್ನಿ, ಬಾಯ್ಲ್ಡ್ ತಿನ್ನಿ, ಇಲ್ಲ ಸೂಪ್ ಥರ ಮಾಡ್ಕೊತೀನಿ, ಇಲ್ಲ ಪಲ್ಯ ಮಾಡ್ಕೊತೀನಿ, ಪರವಾಗಿಲ್ಲ. ಪ್ಲಸ್ ಅದ್ರ ಜೊತೆಗೆ ಮೊಳಕೆ ಕಟ್ಟಿದ ಕಾಳುಗಳು, ಸ್ಪ್ರೌಟ್ಸ್, ಅದು ಒಳ್ಳೆ ಪ್ರೋಟೀನ್ ಕಂಟೆಂಟ್ ಇರುತ್ತೆ, ಅದನ್ನ ತಗೋಬೋದು. ಆಯ್ತಾ. ಡೈರಿ ಪ್ರಾಡಕ್ಟ್ಸ್, ಹಾಲು, ಮೊಸರು ಅವೆಲ್ಲ ಏನಿರುತ್ತೆ, ಸ್ವಲ್ಪ ತುಪ್ಪ ಚೀಸ್ನ ಸ್ವಲ್ಪ ಬಳಕೆ ಕಡಿಮೆ ಮಾಡಿ. ಐ ಕಾಂಟ್ ಟೆಲ್ ಯು ಸ್ಟಾಪ್ ಈಟಿಂಗ್ ಬಟರ್, ಯು ರೆಡ್ಯೂಸ್ ಇಟ್. ದಿನಕ್ಕೆ ನೀವು 2 ಗ್ಲಾಸ್ ಹಾಲು ಕುಡಿತಿದ್ರೆ 1 ಗ್ಲಾಸ್ ಮಾಡಿ. ಈಗ ಮತ್ತೆ ಆ ಥರ ನಾವು ಅವ್ರಿಗೆ ಡಯಟ್ ಆಲ್ಟ್ರೇಷನ್ಸ್ ಹೇಳಬೇಕಾಗುತ್ತೆ. ಸೊ ಒಂದು ಡೈರಿ ಪ್ರಾಡಕ್ಟ್ಸ್ನ ಸ್ವಲ್ಪ ಕಡಿಮೆ ಮಾಡಬೇಕು. ಯಥೇಚ್ಛವಾಗಿ ತೊಗೊಳ್ಳೋವಂಥದ್ದು ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸು, ಎಗ್ ವೈಟು, ಲೀನ್ ಮೀಟು, ಅದನ್ನ ಚೆನ್ನಾಗಿ ತೊಗೋಬೋದು. ಆಯಿತಾ. ಮತ್ತು ರಿಸ್ಟ್ರಿಕ್ಟೆಡ್ ಅಂದರೆ ಸ್ವಲ್ಪ ತಿನ್ಬೇಕಾದ್ರೆ ಯೋಚನೆ ಮಾಡಿ ತಿನ್ಬೇಕಾಗಿರೋದು ಅಂದರೆ ಫ್ರೈಡ್ ಐಟಮ್ಸು ಮತ್ತು ರೆಡ್ ಮೀಟು, ಅದನ್ನ ಸ್ವಲ್ಪ ಯೋಚನೆ ಮಾಡಿಕೊಂಡು ಇದನ್ನು ತಿನ್ನಬೇಕಾ, ಇಲ್ಲ ಮತ್ತು ಪೊಟ್ಯಾಟೋಸು, ಕಾರ್ಬೋಹೈಡ್ರೇಟ್ ಜಾಸ್ತಿ ಇರೋವಂಥದ್ದು, ರೈಸ್ ಐಟಮ್ಸು, ಇದು ತುಂಬ ಯೋಚನೆ ಮಾಡ್ಕೊಂಡು ತಿಂತೀವಿ. ಇದನ್ನ ಸ್ವಲ್ಪ ಅವಾಯ್ಡ್ ಮಾಡಿಬಿಡಿ. ಯಾಕೆ ನಿಮ್ಗೆ ಜಾಸ್ತಿ ತೊಗೊಳೋದು ಬೇಡ, ಯಾವಾಗಲೂ ತಿಂಗಳಿಗೆ ಒಂದ್ಸತಿ 2 ತಿಂಗಳಿಗೆ ಒಂದ್ಸತಿ ತೊಗೊಳ್ಳಿ ಅನ್ನೋದು. ಸ್ವೀಟ್ಸು, ಚಾಕ್ಲೇಟ್ಸು, ಐಸ್ ಕ್ರೀಮ್ಸು, ಮತ್ತು ಜಂಕ್ ಫುಡ್ ಏನು ಬರ್ಗರ್ಸ್ ಅಂತೆ, ಪೇಸ್ಟ್ರೀಸ್ ಅಂತೆ, ಡೀಪ್ ಫ್ರೈಡ್ ಐಟಮ್ಸು, ರೋಸ್ಟೆಡ್ ಐಟಮ್ಸ್ನ ನೀವು ತುಂಬ ಅಪರೂಪಕ್ಕೆ ತಿಂಗಳಿಗೆ ಒಂದ್ಸತಿ ಆ ಥರ ತಿನ್ಕೋಬೋದು. ಓವರ್ ಆಲ್ ಈ ಡಯಟ್ರಿ ಹ್ಯಾಬಿಟ್ಸ್ನ ಅವರೇ ಮಾಡ್ಕೋಬೇಕಾಗುತ್ತೆ. ಈಗ ನಾವು ತಿನ್ನೋಕೆ ಸ್ಟಾರ್ಟ್ ಮಾಡಿದ ತಕ್ಷಣ ನೀನು ಸ್ವೀಟ್ ತಿನ್ಬೇಡ, ಅದು ತಿನ್ಬೇಡ ಅಂದ್ರೆ ಅವಮಾನ ಆಗುತ್ತೆ, ಬೇಜಾರಾಗುತ್ತೆ. ಯಾಕಂದರೆ ಅವಳಿಗೇನು ಶುಗರೇ ಇರಲ್ಲ. ಆ ಹುಡುಗಿಗೆ PCOS ಇರೋ ಹುಡುಗಿಗೆ ಶುಗರ್ ಇರಲ್ಲ. ನಿಂಗೆ ಮುಂದೆ ಬರುತ್ತಮ್ಮ ನೀನು ಸ್ವೀಟ್ ಬಿಡು ಅಂತಂದರೆ ಅವ್ರಿಗೆ ತುಂಬ ಬೇಜಾರಾಗುತ್ತೆ. ಬಾಡಿ ಇಮೇಜ್ ಆಲ್ರೆಡಿ ಅವ್ರು ಸಫರ್ ಮಾಡ್ತಿರ್ತಾರೆ. ಸೊ ದೇ ಹ್ಯಾವ್ ಟು ರೆಡ್ಯೂಸ್ ದೇರ್ ಕಂಟೆಂಟ್. ಮತ್ತು ಓವರ್ ಆಲ್ ಅವ್ರು ಎಷ್ಟು ಕ್ಯಾಲರೀಸ್ ತೊಗೊತಾರೆ 20% ಕಡಿಮೆ ಮಾಡಬೇಕು. ಸೊ ದೀಸ್ ಆರ್ ಆಲ್ ದ ಜನರಲ್ ಡಯಟ್ರಿ ಗೈಡ್ಲೈನ್ಸ್. ಇದ್ರ ಜೊತೆಗೆ ಇದು ಫುಡ್ ಹ್ಯಾಬಿಟ್ಸ್ ಅಂತ ಹೇಳಿ, ಅಂದರೆ ಕುಕಿಂಗ್ ಹ್ಯಾಬಿಟ್ಸು, ಅಂದರೆ ಫ್ರೀಝರ್ಗೆ ಇಡೋದು, ಕುಕ್ ಮಾಡೋದು, ಫ್ರೀಝರ್ಗೆ ಇಡೋದು, ತಿರ್ಗಾ ತೆಗೆಯೋದು, ಮೈಕ್ರೋವೇವ್ ಹಾಕೋದು, ತಿರ್ಗಾ ಬಿಸಿ ಮಾಡೋದು, ಆ ಥರ ಅದನ್ನು ತುಂಬ ಕಡಿಮೆ ಮಾಡಬೇಕು. ಫ್ರೆಶ್ ಆಗಿ ಅಡುಗೆ ಮಾಡಬೇಕು, ಫ್ರೆಶ್ ಆಗಿ ತಿನ್ನೋದನ್ನ ಅಭ್ಯಾಸ ಮಾಡ್ಕೋಬೇಕು. ಮತ್ತು ಪ್ಲಾಸ್ಟಿಕ್ ಐಟಮ್ಸ್ನಲ್ಲಿ ಪ್ಲಾಸ್ಟಿಕ್ ತಟ್ಟೆ, ಪ್ಲಾಸ್ಟಿಕ್ ಲೋಟಗಳು ಅದರಲ್ಲೇ ಸ್ಟೋರ್ ಮಾಡೋದು, ಮೆಲಮಿನ್ನು ಅದನ್ನ ಕಡಿಮೆ ಮಾಡಬೇಕು, ತುಂಬ ಕಡಿಮೆ ಮಾಡಬೇಕು. ಮತ್ತು ಟೆಫ್ಲಾನು, ನಾನ್ ಸ್ಟಿಕ್ ತವಾಸ್ನ ಕಡಿಮೆ ಮಾಡಬೇಕು. ಐರನ್ ಕಂಟೆಂಟು, ಐರನ್ ವೆಸಲ್ಸು, ಕಾಪರು ಮತ್ತು ಅಲ್ಯೂಮಿನಿಯಮನ್ನು ಕಡಿಮೆ ಮಾಡಬೇಕು. ಐರನ್ ಮತ್ತು ಕಾಪರ್ ಯೂಸ್ ಮಾಡ್ಬೋದು. ಸ್ಟೀಲ್ ಕಂಟೈನರ್ಸ್ನ ಯೂಸ್ ಮಾಡ್ಬೋದು. ಸೊ ಈ ಕುಕಿಂಗ್ ಹ್ಯಾಬಿಟ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅಪಾರ್ಟ್ ಫ್ರಮ್ ವಾಟ್ ಯು ಈಟ್, ಯಾವ ರೀತಿ ಕುಕ್ ಮಾಡ್ತೀರ ಅನ್ನೋದು ಕೂಡ ಇಂಪಾರ್ಟೆಂಟ್.